ಇಂಗ್ಲಿಷಲ್ಲಿ ಒಂದು ಸಾರ್ಕೋಪೀನಿಯಾ ಅಂತ ಒಂದು ಆ, ಪದ ಇದೆ. ಸಾರ್ಕೋಪೀನಿಯಾ ಅಂದರೆ ಮಜಲ್ ಲಾಸ್ ಅಂತ ಅರ್ಥ. ಅದೇನಕ್ಕಾಗತ್ತೆ ಅಂತಂದರೆ, ನಾವು ಒಂದು 30 ವರ್ಷದ ನಂತರ ನಮ್ಮ ಮಜಲ್ ಮಾಸ್ ಅಂದರೆ ಮಾಂಸಖಂಡಗಳಲ್ಲಿ ಕ್ಷೀಣತೆ ಕಂಡು ಬರುತ್ತೆ. ಅಂದರೆ ಮಾಸ್ ಕಡಿಮೆ ಆಗುತ್ತೆ. ಸೊ ಅದು ಎಷ್ಟಾಗ್ತದಪ್ಪ ಅಂದರೆ, ವರ್ಷಕ್ಕೆ 1% ಅಷ್ಟು ಮಜಲ್ ಮಾಸ್ ಕಡಿಮೆ ಆಗ್ಕೊಳ್ತಾ ಹೋಗ್ತದೆ. 10 ವರ್ಷಕ್ಕೆ 10%, ಒಂದು ಡಿಕೇಡಲ್ಲಿ 10% ಅಂತ ಹೇಳ್ತಾರೆ. ಒಂದು ವರ್ಷಕ್ಕೂ 1% ರಫ್ಲಿ ಅಷ್ಟು ಆಗುತ್ತೆ. ಏನಕ್ಕೆ ಆಗ್ತದೆ? ಅದನ್ನ ಹೆಂಗೆ ನಾವು ಕಾಪಾಡ್ಕೋಬೇಕನ್ನೋದು ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ. ಏನಕ್ಕಂದ್ರೆ ನಮ್ಮ ಏನು ದೇಹದಲ್ಲಿರುವಂಥ ಮಜಲ್ ಏನಿದೆ, ಮಾಂಸಖಂಡ ಏನಿದೆ, ಅದು ನಮ್ಮ ಮೂಳೆಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲಸ ಮಾಡುತ್ತೆ. ಅದರ್ವೈಸು ಮೂಳೆಗಳು ಕುಸಿದು ಬೀಳ್ತವೆ. ಒಂದು ಮನೆ ಕಟ್ಟಬೇಕಂದ್ರೆ ಅದಕ್ಕೆ ಗೋಡೆ ಕಟ್ಟೋದು, ಸಿಮೆಂಟ್ ಹಾಕೋದು ಎಲ್ಲ ಮಾಡ್ತಾ ಇರ್ತೀವಿ. ಬರೀ ಒಂದು ಕೋಲಿಟ್ಟು ಮಾಡೋಕ್ಕಾಗಲ್ಲ. ಸೊ ಈಗ ಲೈಟಿನ ಕಂಬ ಇರುತ್ತಲ್ಲ, ಅದು ಕಾ ಹಗ್ಗ ಕಟ್ಟಿ ಇದೇನು ತಂತಿ ಕಟ್ಟಿರ್ತಾರೆ. ಆ ಕಡೆ ಈ ಕಡೆ ಬೀಳಬಾರ್ದು ಅಂತೇಳಿ. ಅದೇ ಥರ ನಮ್ಮ ಮೂಳೆಗಳೇನಿದಾವೆ ಅದು ಹಿಡಿದಿಟ್ಕೊಳ್ಳಿಕ್ಕೆ ಮಸಲ್ಸ್ ಬೇಕಾಗುತ್ತೆ. ಆ ಮಸಲನ್ನು ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಮಸಲ್ ಕಾಪಾಡಿಕೊಂಡಾಗ ಮೂಳೆಗಳನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಮಾಂಸಖಂಡಗಳನ್ನು ವಿ ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್. ಅದು ಹೇಗೆ ಮಾಡಬೇಕಂತಂದರೆ, ನಮ್ಮ ಆಹಾರದಲ್ಲಿ ಪ್ರೋಟೀನ್ ಕೊರತೆ ಆಗದಂಗೆ ನೋಡ್ಕೋಬೇಕಾಗುತ್ತೆ. ಎಷ್ಟು ಪ್ರೋಟೀನ್ ತಗೋಬೇಕಾಗುತ್ತೆ ನಾವು ದಿನಂಪ್ರತಿ ಅಂದರೆ, 1 ಗ್ರಾಮ್ 0.8 ಟು 1 ಗ್ರಾಮ್ ಪರ್ ಕೆ ಜಿ ಬಾಡಿ ವೇಟ್ ಅಂತ ಹೇಳ್ತೀವಿ. ಅಂದರೆ ನೀವು 60 ಕೆ ಜಿ ಇದ್ದರೆ 60 ಗ್ರಾಮ್ ಬೇಕು ಒಂದು ದಿನಕ್ಕೆ ಪ್ರೋಟೀನ್. ಅದು ಎಲ್ಲಿಂದ ಬರುತ್ತಂತ ಆಲೋಚನೆ ಮಾಡ್ಬೋದು ನಾವು. ಅದನ್ನು ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಅದು ಒಂದು. ಎರಡನೇದು, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ. ಬರೀ ವಾಕ್ ಮಾಡಿದರೆ ಸಾಕಾಗಲ್ಲ. ವೇಟ್ಸ್ ಎತ್ತುವಂಥ ಒಂದು ಕೆಲಸ ಮಾಡಬೇಕಾಗುತ್ತೆ. ಬಾಡಿ ವೇಟ್ಸ್ ಯೂಸ್ ಮಾಡಿಕೊಂಡು ನಾವು ಎಕ್ಸರ್ಸೈಸ್, ಕ್ಯಾಲಿಸ್ಥೆನಿಕ್ಸ್ ಅಂತ ಹೇಳ್ತೀವಿ. ಬಾಡಿ ವೇಟ್ ಯೂಸ್ ಮಾಡಿಕೊಂಡು ಮಾಡುವಂಥ ಎಕ್ಸರ್ಸೈಸು. ಯೋಗ ಪೋಸ್ಚರ್ಸು, ಎಷ್ಟೋ ಯೋಗ ಪೋಸ್ಚರ್ಸು ಬಾಡಿ ವೇಟ್ ಯೂಸ್ ಮಾಡಿಕೊಂಡೇ ಮಾಡೋದಾಗುತ್ತೆ. ಆಮೇಲೆ ಜಿಮ್ಮಲ್ಲಿ ವೇಟ್ಸ್ ಎತ್ತೋದಿರುತ್ತಲ್ಲ, ಅದನ್ನು ಸ್ಟ್ರೆಂತ್ ಟ್ರೈನಿಂಗ್. ಓವರಾಲು ನಮ್ಮ ಮಾಂಸಖಂಡಗಳು ವೃದ್ಧಿ ಆಗುವಂಥ ಎಕ್ಸರ್ಸೈಸ್ ನೀವು ಏನೇ ಎಕ್ಸರ್ಸೈಸ್ ಮಾಡಿರಿ, ಅದರಿಂದ ನಮ್ಮ ಮಾಂಸಖಂಡಗಳಲ್ಲಿ ಕ್ಷೀಣತೆ ಕಡಿಮೆ ಆಗೋದನ್ನು ನಾವು ಕಡಿಮೆ ಮಾಡ್ಕೋಬೋದು. ಅಂದರೆ ಮಜಲ್ ಲಾಸ್ ಆಗುವುದನ್ನು ತಪ್ಪಿಸ್ಬೋದು. ಅದು ಬಹಳ ಮುಖ್ಯ. ಆಮೇಲೆ ಏನಾದರೂ ಹಾರ್ಮೋನಲ್ ಚೇಂಜಸ್ ಏನಾದರೂ ಇದ್ದರೆ ಅದು ತುಂಬ ಕಡಿಮೆ. ಆ ಥರ ಏನಾದರೂ ಇದ್ದರೆ ಅದನ್ನು ನಾವು ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ನಾವು ಮಾಡಿಕೊಂಡ್ರೆ ನಮ್ಮ ಮಾಂಸಖಂಡಗಳ ಕ್ಷೀಣಿಸುವುದನ್ನು ತಡೆಗಟ್ಟಿ ಸಾರ್ಕೋಪೀನಿಯಾವನ್ನು ಒಂದು ನಿಯಂತ್ರಣಕ್ಕೆ ತರ್ಬೋದು. ಅದು ಆ, ಈ ಈ ವಿಡಿಯೋದ ಒಂದು ಅತಿ ಮುಖ್ಯವಾದ ಒಂದು ಅಂಶ. ಸೊ ಪ್ರೊಟೆಕ್ಟ್ ಯುವರ್ ಮಸಲ್ ಸೊ ದಟ್ ಇಟ್ ವಿಲ್ ಪ್ರೊಟೆಕ್ಟ್ ಯು. ಥ್ಯಾಂಕ್ ಯು.